ಕಾವೇರಿ ವಿಚಾರದಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಬರ್ತಾ ಇದೆ. ಈಗಲೂ ಕೂಡ ಆ ಅನ್ಯಾಯ ಮುಂದುವರಿತಾ ಇದೆ. ಕರ್ನಾಟಕಕ್ಕೆ ಕಾವೇರಿ ನೀರಿನ ವಿಚಾರದಲ್ಲಿ ಮತ್ತೆ ಅನ್ಯಾಯ. ಪ್ರತಿನಿತ್ಯ ತಮಿಳುನಾಡಿಗೆ 1 TMC ನೀರು ಹರಿಸಲು ಸೂಚನೆ ನೀಡಲಾಗಿದೆ. ಜುಲೈ 12ರಿಂದ ಇದೇ ತಿಂಗಳ 31ರವರೆಗೆ 12ನೇ ತಾರೀಕಿಂದ 31ನೇ ತಾರೀಕಿನವರೆಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯಲ್ಲಿ ಸಭೆ ಆಗಿದೆ. ICC ಮೀಟಿಂಗ್ನಲ್ಲಿ ಸಭೆ ಆಗಿದೆ. ಸಭೆಯಲ್ಲಿ ಕಾವೇರಿ ನೀರು ಹರಿಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದಿನಕ್ಕೆ 1 TMC ಅಂತೆ 19 TMC ನೀರು ಹರಿದು ಬಿಡಬೇಕು. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸಭೆಯ ನಿರ್ಧಾರ ಇದು. ಈಗ ತಾನೇ ಅತ್ಯಂತ ಕಡು ಬೇಸಿಗೆಯನ್ನು ಎದುರಿಸಿದ್ದೇವೆ. ಬೇಸಿಗೆಯಲ್ಲಿ ನಿರ್ಮಾಣವಾಗಿತ್ತು. ಹಾಗೋ ಹೀಗೋ ಈಗ ಡ್ಯಾಮಿಗೆ ನೀರು ಸೇರ್ತಾ ಇದೆ, ಹರಿದು ಬರ್ತಾ ಇದೆ. ಈ ಬಾರಿ ಬರಕ್ಕಿಂತ ಒಂದು ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಅಂತ ಯೋಚನೆ ಮಾಡಿದರೆ ಖಂಡಿತವಾಗೂ ಇಲ್ಲ. ಕಾವೇರಿ ಜಲಾಶಯಕ್ಕೆ ಅಂದರೆ KRS ಜಲಾಶಯಕ್ಕೆ ಹರಿದು ಬರ್ತಾ ಇರುವಂಥ ನೀರನ್ನು ಇದೀಗ ದಿನಕ್ಕೊಂದು TMC ರೀತಿಯಲ್ಲಿ 19 TMCಯನ್ನು ಹರಿದು ಬಿಡಬೇಕಾದಂಥ ಸ್ಥಿತಿ ಇದೆ 12ನೇ ತಾರೀಕಿಂದ 31ನೇ ತಾರೀಕುವರೆಗೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಕಾವೇರಿ ಕೊಳ್ಳದ ರೈತರಿಗೆ, ಕಾವೇರಿ ನದಿಯನ್ನು KRS ಜಲಾಶಯವನ್ನು ನಂಬಿಕೊಂಡಿರುವಂಥ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಕರ್ನಾಟಕದ ಈ ಅನ್ಯಾಯವನ್ನು ಹೆಂಗೆ ಸಹಿಸ್ಕೊಳ್ಳೋದು ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ICC ಮೀಟಿಂಗ್ನಲ್ಲಿ ಈ ಬಗ್ಗೆ ಯಾಕೆ ಇಂಥ ವ್ಯತಿರಿಕ್ತ ತೀರ್ಮಾನವನ್ನು ತೆಗೆದುಕೊಂಡ್ರೋ ಗೊತ್ತಿಲ್ಲ.